ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ 200 ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ 6 ವರ್ಷ ಕಳೆದರೂ ಕೂಡ ಮನೆಗಳು ಇನ್ನೂ ಹಂಚಿಕೆಯೇ ಆಗಿಲ್ಲ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಮನೆ ನೀಡಲು ಮುಂದಾಗಿರುವ ಸರ್ಕಾರ ಕೊಡಗಿನ ಸಂತ್ರಸ್ತರ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಕೊಡಗು ಅಂದ್ರೆ ನಮಗೆಲ್ಲರಿಗೂ ತಟ್ಟನೆ ನೆನಪಾಗುವುದು ಅಲ್ಲಿನ ಪ್ರಕೃತಿ ಸೌಂದರ್ಯ. ಆದರೆ 2018ರಲ್ಲಿ ಇಲ್ಲಿ ಭೀಕರ ಭೂಕುಸಿತವಾಗಿತ್ತು. ಅನೇಕರು ಆಸ್ತಿ ಪಾಸ್ತಿಯನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ರು. ಆಗ ಸಂತ್ರಸ್ತರ ನೆರವಿಗೆ ಬಂದಿದ್ದು ಇನ್ಫೋಸಿಸ್ ಸಂಸ್ಥೆ. ಇನ್ಫೋಸಿಸ್ನಿಂದ 200 ಮನೆಗಳ ನಿರ್ಮಾಣ, ಇನ್ನೂ ಸಂತ್ರಸ್ತರ ಕೈ ಸೇರದ ಮನೆಗಳು. ಇಲ್ಲಿ ಕಾಣ್ತಿರುವಂತಹ ಮನೆಗಳೆಲ್ಲವೂ ಕೂಡ ಇನ್ಫೋಸಿಸ್ ಸಂಸ್ಥೆಯಿಂದ ನಿರ್ಮಾಣವಾಗಿವೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಜಂಬೂರು ಗ್ರಾಮದಲ್ಲಿ ಸಂತ್ರಸ್ತರಿಗಾಗಿ 200 ಮನೆಗಳನ್ನು ಕಟ್ಟಲಾಗಿದೆ. 2018ರಲ್ಲಿ ಸಂಭವಿಸಿದಂತಹ ಜಲಪ್ರಳಯದ ಸಂದರ್ಭದಲ್ಲಿ ಮನೆ ಕಳ್ಕೊಂಡವರಿಗಾಗಿ ಇವುಗಳನ್ನು ನಿರ್ಮಿಸಲಾಗಿದೆ. ಆದರೆ ಇವುಗಳು ಇನ್ನೂ ಸಂತ್ರಸ್ತರ ಕೈ ಸೇರಿಲ್ಲ. ಸರ್ಕಾರ ಕೊಟ್ಟ ಮಾತಿನಂತೆ ಜಿಲ್ಲೆಯ 5 ಕಡೆಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ಸಂತ್ರಸ್ತರಿಗೆ ನೀಡಿದೆ. ಆದರೆ ಜಂಬೂರು ಬಾಣಿಯಲ್ಲಿ ಇನ್ಫೋಸಿಸ್ ಸಂಸ್ಥೆ 200 ಮನೆಗಳನ್ನು ನಿರ್ಮಿಸಿದ್ದು ಕಾಮಗಾರಿ ಪೂರ್ಣಗೊಂಡು 3 ವರ್ಷ ಕಳೆದರೂ ಕೂಡ ಇದುವರೆಗೂ ಹಂಚಿಕೆಯಾಗಿಲ್ಲ. ಸರ್ಕಾರ ಮನೆಗಳ ಹಸ್ತಾಂತರ ಮಾಡಿಕೊಂಡಿಲ್ಲ. ಆದರೆ ಬೆಂಗಳೂರಲ್ಲಿ ತರಾತುರಿಯಲ್ಲಿ ವಲಸಿಗರಿಗೆ ಮನೆ ನೀಡಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ನಡೆಗೆ ಕೊಡಗು ಸಂತ್ರಸ್ತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನೊಂದು ಇನ್ಫೋಸಿಸ್ ಇಂದ ಕಳೆದ 4 ವರ್ಷಗಳ ಹಿಂದೆನೆ 200 ಮನೆಗಳನ್ನ ಕಟ್ಟಿ ಕಾಯ್ತಾ ಇದ್ದಾರೆ. ಆ ಮನೆಗಳು ಇವತ್ತು ಕೂಡ ಯಾರಿಗೂ ಅಲಾಟ್ ಆಗಲೇ ಇಲ್ಲ, ಯಾರಿಗೂ ಕೊಡ್ಲೇ ಇಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮಳೆಗಾಲದ ಹಿಂದೆನೆ ಇವರು ಲಾಟರಿ ಎತ್ತುವ ಮೂಲಕ ಒಂದಿಷ್ಟು ಮನೆಗಳನ್ನ ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿ ಅಲಾಟ್ ಮಾಡಿದ್ದಾರೆ. ಆದ್ರೆ ಇವತ್ತು ಕೂಡ ಆ ಮನೆಯನ್ನ ಕೊಡ್ಲಿಲ್ಲ. ಸೊ ಇದು ಆ ಮನೆಯನ್ನ ಮೊದಲು ಸರ್ಕಾರ ವಶಕ್ಕೆ ಪಡ್ಕೊಳ್ಬೇಕು, ನಂತರ ಅದನ್ನ ಪ್ರಳಯ ಸಂತ್ರಸ್ತರಿಗೆ ನೀಡಬೇಕಾಗಿರುತ್ತೆ. ಆದ್ರೆ ಆ ಕೆಲಸ ಇವತ್ತುವರೆಗೂ ಅದಾಗಲೇ ಇಲ್ಲ. ಇನ್ನು ಇನ್ಫೋಸಿಸ್ ಸಂಸ್ಥೆ ನಿರ್ಮಿಸಿದಂತಹ ಮನೆಗಳ ಸಮೀಪದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 378 ಮನೆಗಳನ್ನು ಕಟ್ಟಲಾಗಿತ್ತು. ಇವುಗಳನ್ನು ಸಂತ್ರಸ್ತರಿಗೆ ವಿತರಣೆ ಮಾಡಲಾಗಿದೆ. ಈ ಮನೆಗಳಲ್ಲಿ ಸಂತ್ರಸ್ತರು ಕಳೆದ 4 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಆದರೆ ಇನ್ಫೋಸಿಸ್ ಕಟ್ಟಿಸಿದಂತಹ ಮನೆಗಳನ್ನ ಜಿಲ್ಲಾಡಳಿತ ಇನ್ನೂ ಹಸ್ತಾಂತರ ಮಾಡಿಕೊಳ್ಳದೆ ಮೌನ ವಹಿಸಿದೆ. ನಮ್ಮ ತಂದೆ ಕೂಡ ಎಕ್ಸ್ಪೈರ್ ಆದ್ರು. ನೆಕ್ಸ್ಟ್ ನಾವು ಇಲ್ಲಿ ಬರ್ಬೇಕಂದ್ರೆ ನಾವು 2018ರಿಂದ 4 ವರ್ಷ ಅರ್ಜಿ ಕೊಡ್ತಾನೆ ಇರ್ತೀನಿ. ಅವಾಗ 4-5 ಡಿಸಿ ಚೇಂಜ್ ಆಯ್ತಿದ್ದಾರೆ, ಬರೀ ಸೈನ್ ಹಾಕಿ ಕೊಡ್ತಾರೆ. ಅದು ಫುಲ್ ಅಪ್ಲಿಕೇಶನ್ ಅರ್ಜಿ ಹಾಕಿರೋದು ಮತ್ತೆ ಕೌನ್ಸಿಲರ್ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಇದುವರೆಗೂ ಯಾವ್ದು ನಮಗೆ ಮನೆ ಸಿಕ್ಕಿಲ್ಲ. ಮನೆ ಜಂಬೂಲಿ ತುಂಬಾ ಕಾಲಿದ್ರು ಕೂಡ ಯಾರಿಗೆಲ್ಲ ಮನೆ ಸಿಕ್ಕಿದೆ, ಇಲ್ಲಿ 2 ಮನೆಯವರಿಗೂ ಮನೆ ಸಿಕ್ಕಿದೆ. ಬಟ್ ನಮಗೆ ಇನ್ನು ಮನೆ ಸಿಕ್ಕಿಲ್ಲ. ನೋಡಿ, ಇದೇ ಮಂಗಳೂರು ರಸ್ತೆಯಲ್ಲಿ ಇಲ್ಲಿಂದ 2 ಕಿಲೋಮೀಟರ್ ನಡಿಬೇಕು. ಇಲ್ಲಿ ತುಂಬಾ ಬರೆ ಬೆಟ್ಟ ಗುಡ್ಡಗಳೆಲ್ಲ ಇದೆ. ಈ ವರ್ಷ ಮಳೆ ನಾವು ಇರಕ್ಕೆ ಆಗೋದಿಲ್ಲ. ಇಲ್ಲಿ ಇಲ್ಲದೆ ಮನೆ ಸಿಕ್ಕಿಲ್ಲ ಕೂಡ ನಾವು ಇಲ್ಲೇ ವಾಸ ಇರ್ತೀವಿ. ನಾವು, ನಮ್ಮ ಅಮ್ಮ, ನನ್ನ ಸಣ್ಣ ಮಗು, ನನ್ನ ಹೆಂಡತಿ ಕೂಡ ಇಲ್ಲೇ ವಾಸ ಇರ್ತೀವಿ. ಮನೆ ಸಿಗದ ಸಂತ್ರಸ್ತರು ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ವಲಸಿಗರಿಗೆ ಮನೆ ಹಾಕುವ ಬದಲು ಇಲ್ಲಿಯೇ ಹುಟ್ಟಿ ಬೆಳೆದವರಿಗೆ ಮನೆ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ 200 ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ 6 ವರ್ಷ ಕಳೆದರೂ ಕೂಡ ಮನೆಗಳು ಇನ್ನೂ ಹಂಚಿಕೆಯೇ ಆಗಿಲ್ಲ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಮನೆ ನೀಡಲು ಮುಂದಾಗಿರುವ ಸರ್ಕಾರ ಕೊಡಗಿನ ಸಂತ್ರಸ್ತರ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಕೊಡಗು ಅಂದ್ರೆ ನಮಗೆಲ್ಲರಿಗೂ ತಟ್ಟನೆ ನೆನಪಾಗುವುದು ಅಲ್ಲಿನ ಪ್ರಕೃತಿ ಸೌಂದರ್ಯ. ಆದರೆ 2018ರಲ್ಲಿ ಇಲ್ಲಿ ಭೀಕರ ಭೂಕುಸಿತವಾಗಿತ್ತು. ಅನೇಕರು ಆಸ್ತಿ ಪಾಸ್ತಿಯನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ರು. ಆಗ ಸಂತ್ರಸ್ತರ ನೆರವಿಗೆ ಬಂದಿದ್ದು ಇನ್ಫೋಸಿಸ್ ಸಂಸ್ಥೆ. ಇನ್ಫೋಸಿಸ್ನಿಂದ 200 ಮನೆಗಳ ನಿರ್ಮಾಣ, ಇನ್ನೂ ಸಂತ್ರಸ್ತರ ಕೈ ಸೇರದ ಮನೆಗಳು. ಇಲ್ಲಿ ಕಾಣ್ತಿರುವಂತಹ ಮನೆಗಳೆಲ್ಲವೂ ಕೂಡ ಇನ್ಫೋಸಿಸ್ ಸಂಸ್ಥೆಯಿಂದ ನಿರ್ಮಾಣವಾಗಿವೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಜಂಬೂರು ಗ್ರಾಮದಲ್ಲಿ ಸಂತ್ರಸ್ತರಿಗಾಗಿ 200 ಮನೆಗಳನ್ನು ಕಟ್ಟಲಾಗಿದೆ. 2018ರಲ್ಲಿ ಸಂಭವಿಸಿದಂತಹ ಜಲಪ್ರಳಯದ ಸಂದರ್ಭದಲ್ಲಿ ಮನೆ ಕಳ್ಕೊಂಡವರಿಗಾಗಿ ಇವುಗಳನ್ನು ನಿರ್ಮಿಸಲಾಗಿದೆ. ಆದರೆ ಇವುಗಳು ಇನ್ನೂ ಸಂತ್ರಸ್ತರ ಕೈ ಸೇರಿಲ್ಲ. ಸರ್ಕಾರ ಕೊಟ್ಟ ಮಾತಿನಂತೆ ಜಿಲ್ಲೆಯ 5 ಕಡೆಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ಸಂತ್ರಸ್ತರಿಗೆ ನೀಡಿದೆ. ಆದರೆ
ಜಂಬೂರು ಬಾಣಿಯಲ್ಲಿ ಇನ್ಫೋಸಿಸ್ ಸಂಸ್ಥೆ 200 ಮನೆಗಳನ್ನು ನಿರ್ಮಿಸಿದ್ದು ಕಾಮಗಾರಿ ಪೂರ್ಣಗೊಂಡು 3 ವರ್ಷ ಕಳೆದರೂ ಕೂಡ ಇದುವರೆಗೂ ಹಂಚಿಕೆಯಾಗಿಲ್ಲ. ಸರ್ಕಾರ ಮನೆಗಳ ಹಸ್ತಾಂತರ ಮಾಡಿಕೊಂಡಿಲ್ಲ. ಆದರೆ ಬೆಂಗಳೂರಲ್ಲಿ ತರಾತುರಿಯಲ್ಲಿ ವಲಸಿಗರಿಗೆ ಮನೆ ನೀಡಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ನಡೆಗೆ ಕೊಡಗು ಸಂತ್ರಸ್ತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನೊಂದು ಇನ್ಫೋಸಿಸ್ ಇಂದ ಕಳೆದ 4 ವರ್ಷಗಳ ಹಿಂದೆನೆ 200 ಮನೆಗಳನ್ನ ಕಟ್ಟಿ ಕಾಯ್ತಾ ಇದ್ದಾರೆ. ಆ ಮನೆಗಳು ಇವತ್ತು ಕೂಡ ಯಾರಿಗೂ ಅಲರ್ಟ್ ಆಗ್ಲೇ ಇಲ್ಲ, ಯಾರಿಗೂ ಕೊಡ್ಲೇ ಇಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಕಳೆದ ಮಳೆಗಾಲದ ಹಿಂದೆನೆ ಇವರು ಲಾಟರಿ ಎತ್ತುವ ಮೂಲಕ ಒಂದಿಷ್ಟು ಮನೆಗಳನ್ನ ಇಂಥವ್ರಿಗೆ ಕೊಡ್ತೀವಿ ಅಂತೇಳಿ ಅಲಾಟ್ ಮಾಡಿದ್ದಾರೆ. ಆದ್ರೆ ಇವತ್ತು ಕೂಡ ಆ ಮನೆಯನ್ನ ಕೊಡ್ಲಿಲ್ಲ. ಸೊ ಇದು ಆ ಮನೆಯನ್ನ ಮೊದಲು ಸರ್ಕಾರ ವಶಕ್ಕೆ ಪಡ್ಕೊಳ್ಬೇಕು, ನಂತರ ಅದನ್ನ ಪ್ರಳಯ ಸಂತ್ರಸ್ತರಿಗೆ ನೀಡಬೇಕಾಗಿರುತ್ತೆ. ಆದ್ರೆ ಆ ಕೆಲಸ ಇವತ್ತುವರೆಗೂ ಅದಾಗ್ಲೇ ಇಲ್ಲ. ಇನ್ನು ಇನ್ಫೋಸಿಸ್ ಸಂಸ್ಥೆ ನಿರ್ಮಿಸಿದಂತಹ ಮನೆಗಳ ಸಮೀಪದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 378 ಮನೆಗಳನ್ನು ಕಟ್ಟಲಾಗಿತ್ತು. ಇವುಗಳನ್ನ ಸಂತ್ರಸ್ತರಿಗೆ ವಿತರಣೆ ಮಾಡಲಾಗಿದೆ. ಈ ಮನೆಗಳಲ್ಲಿ ಸಂತ್ರಸ್ತರು ಕಳೆದ 4 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಆದರೆ ಇನ್ಫೋಸಿಸ್ ಕಟ್ಟಿಸಿದಂತಹ ಮನೆಗಳನ್ನ ಜಿಲ್ಲಾಡಳಿತ ಇನ್ನೂ ಹಸ್ತಾಂತರ ಮಾಡಿಕೊಳ್ಳದೆ ಮೌನ ವಹಿಸಿದೆ. ಇವಾಗ ನಮ್ಮ ತಂದೆ ಕೂಡ ಎಕ್ಸ್ಪೈರ್ ಆದ್ರು. ನೆಕ್ಸ್ಟ್ ನಾವು ಇಲ್ಲಿ ಬರ್ಬೇಕಂದ್ರೆ ನಾವು 2018ರಿಂದ 4 ವರ್ಷನೂ ಅರ್ಜಿ ಕೊಡ್ತಾನೆ ಇರ್ತೀನಿ. ಅವಾಗ 4-5 DC ಚೇಂಜ್ ಆಯ್ತಿದ್ದಾರೆ, ಬರೀ ಸೈನ್ ಹಾಕಿ ಕೊಡ್ತಾರೆ. ಅದು ಫುಲ್ ಅಪ್ಲಿಕೇಶನ್ ಅರ್ಜಿ ಹಾಕಿರೋದು ಮತ್ತೆ ಕೌನ್ಸಿಲರ್ ಎಲ್ಲ ಬಂದು ನೋಡ್ತಾ ಇದಾರೆ. ಇದುವರೆಗೂ ಯಾವ್ದು ನಮಗೆ ಮನೆ ಸಿಕ್ಕಿಲ್ಲ. ಮನೆ ಜಂಬೂಲಿ ತುಂಬಾ ಖಾಲಿದ್ರು ಕೂಡ ಯಾರಿಗೆಲ್ಲ ಮನೆ ಸಿಕ್ಕಿದೆ, ಇಲ್ಲಿ 2 ಮನೆಯವರಿಗೂ ಮನೆ ಸಿಕ್ಕಿದೆ, ಬಟ್ ನಮಗಿನ್ನು ಮನೆ ಸಿಕ್ಕಿಲ್ಲ. ನೋಡಿ, ಇದೇ ಮಂಗಳೂರು ರಸ್ತೆಯಲ್ಲಿ ಇಲ್ಲಿಂದ 2 ಕಿಲೋಮೀಟರ್ ನಡಿಬೇಕು. ಇಲ್ಲಿ ತುಂಬಾ ಬರೆ ಬೆಟ್ಟ ಗುಡ್ಡಗಳೆಲ್ಲ ಇದೆ. ಈ ವರ್ಷ ಮಳೆ ನಾವು ಇರಕ್ಕೆ ಆಗೋದಿಲ್ಲ. ಇಲ್ಲಿ ಇಲ್ಲದೆ ಮನೆ ಸಿಕ್ಕಿಲ್ಲ ಕೂಡ ನಾವು ಇಲ್ಲೇ ವಾಸ ಇರ್ತೀವಿ. ನಾವು, ನಮ್ಮ ಅಮ್ಮ, ನನ್ನ ಸಣ್ಣ ಮಗು, ನನ್ನ ಹೆಂಡತಿ ಕೂಡ ಇಲ್ಲೇ ವಾಸ ಇರ್ತೀವಿ. ಮನೆ ಸಿಗದ ಸಂತ್ರಸ್ತರು ರಾಜ್ಯ ಸರ್ಕಾರಕ್ಕೆ ಹಿಡಿಚಾಪವನ್ನ ಹಾಕ್ತಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ವಲಸಿಗರಿಗೆ ಮನೆ ಹಾಕುವ ಬದಲು ಇಲ್ಲಿಯೇ ಹುಟ್ಟಿ ಬೆಳೆದವರಿಗೆ ಮನೆ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ 200 ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ 6 ವರ್ಷ ಕಳೆದರೂ ಕೂಡ ಮನೆಗಳು ಇನ್ನೂ ಹಂಚಿಕೆಯೇ ಆಗಿಲ್ಲ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಮನೆ ನೀಡಲು ಮುಂದಾಗಿರುವ ಸರ್ಕಾರ ಕೊಡಗಿನ ಸಂತ್ರಸ್ತರ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಕೊಡಗು ಅಂದ್ರೆ ನಮಗೆಲ್ಲರಿಗೂ ತಟ್ಟನೆ ನೆನಪಾಗುವುದು ಅಲ್ಲಿನ ಪ್ರಕೃತಿ ಸೌಂದರ್ಯ. ಆದರೆ 2018ರಲ್ಲಿ ಇಲ್ಲಿ ಭೀಕರ ಭೂಕುಸಿತವಾಗಿತ್ತು. ಅನೇಕರು ಆಸ್ತಿಪಾಸ್ತಿಯನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ರು. ಆಗ ಸಂತ್ರಸ್ತರ ನೆರವಿಗೆ ಬಂದಿದ್ದು ಇನ್ಫೋಸಿಸ್ ಸಂಸ್ಥೆ. ಇನ್ಫೋಸಿಸ್ನಿಂದ 200 ಮನೆಗಳ ನಿರ್ಮಾಣ, ಇನ್ನೂ ಸಂತ್ರಸ್ತರ ಕೈ ಸೇರದ ಮನೆಗಳು. ಇಲ್ಲಿ ಕಾಣ್ತಿರುವಂತಹ ಮನೆಗಳೆಲ್ಲವೂ ಕೂಡ ಇನ್ಫೋಸಿಸ್ ಸಂಸ್ಥೆಯಿಂದ ನಿರ್ಮಾಣವಾಗಿವೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಜಂಬೂರು ಗ್ರಾಮದಲ್ಲಿ ಸಂತ್ರಸ್ತರಿಗಾಗಿ 200 ಮನೆಗಳನ್ನು ಕಟ್ಟಲಾಗಿದೆ. 2018ರಲ್ಲಿ ಸಂಭವಿಸಿದಂತಹ ಜಲಪ್ರಳಯದ ಸಂದರ್ಭದಲ್ಲಿ ಮನೆ ಕಳ್ಕೊಂಡವರಿಗಾಗಿ ಇವುಗಳನ್ನು ನಿರ್ಮಿಸಲಾಗಿದೆ. ಆದರೆ ಇವುಗಳು ಇನ್ನೂ ಸಂತ್ರಸ್ತರ ಕೈ ಸೇರಿಲ್ಲ. ಸರ್ಕಾರ ಕೊಟ್ಟ ಮಾತಿನಂತೆ ಜಿಲ್ಲೆಯ 5 ಕಡೆಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ಸಂತ್ರಸ್ತರಿಗೆ ನೀಡಿದೆ. ಆದರೆ ಜಂಬೂರು ಬಾಣಿಯಲ್ಲಿ ಇನ್ಫೋಸಿಸ್ ಸಂಸ್ಥೆ 200 ಮನೆಗಳನ್ನು ನಿರ್ಮಿಸಿದ್ದು ಕಾಮಗಾರಿ ಪೂರ್ಣಗೊಂಡು 3 ವರ್ಷ ಕಳೆದರೂ ಕೂಡ ಇದುವರೆಗೂ ಹಂಚಿಕೆಯಾಗಿಲ್ಲ. ಸರ್ಕಾರ ಮನೆಗಳ ಹಸ್ತಾಂತರ ಮಾಡಿಕೊಂಡಿಲ್ಲ. ಆದರೆ ಬೆಂಗಳೂರಲ್ಲಿ ತರಾತುರಿಯಲ್ಲಿ ವಲಸಿಗರಿಗೆ ಮನೆ ನೀಡಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ನಡೆಗೆ ಕೊಡಗು ಸಂತ್ರಸ್ತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನೊಂದು ಇನ್ಫೋಸಿಸ್ ಇಂದ ಕಳೆದ 4 ವರ್ಷಗಳ ಹಿಂದೆನೆ 200 ಮನೆಗಳನ್ನ ಕಟ್ಟಿ ಕಾಯ್ತಾ ಇದ್ದಾರೆ. ಆ ಮನೆಗಳು ಇವತ್ತು ಕೂಡ ಯಾರಿಗೂ ಅಲರ್ಟ್ ಆಗ್ಲೇ ಇಲ್ಲ, ಯಾರಿಗೂ ಕೊಡ್ಲೇ ಇಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಕಳೆದ ಮಳೆಗಾಲದ ಹಿಂದೆನೆ ಇವರು ಲಾಟರಿ ಎತ್ತುವ ಮೂಲಕ ಒಂದಿಷ್ಟು ಮನೆಗಳನ್ನ ಇಂಥವ್ರಿಗೆ ಕೊಡ್ತೀವಿ ಅಂತೇಳಿ ಅಲಾಟ್ ಮಾಡಿದ್ದಾರೆ. ಆದ್ರೆ ಇವತ್ತು ಕೂಡ ಆ ಮನೆಯನ್ನ ಕೊಡ್ಲಿಲ್ಲ. ಸೊ ಇದು ಆ ಮನೆಯನ್ನ ಮೊದಲು ಸರ್ಕಾರ ವಶಕ್ಕೆ ಪಡ್ಕೊಳ್ಬೇಕು, ನಂತರ ಅದನ್ನ ಪ್ರಳಯ ಸಂತ್ರಸ್ತರಿಗೆ ನೀಡಬೇಕಾಗಿರುತ್ತೆ. ಆದ್ರೆ ಆ ಕೆಲಸ ಇವತ್ತುವರೆಗೂ ಅದಾಗ್ಲೇ ಇಲ್ಲ. ಇನ್ನು ಇನ್ಫೋಸಿಸ್ ಸಂಸ್ಥೆ ನಿರ್ಮಿಸಿದಂತಹ ಮನೆಗಳ ಸಮೀಪದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 378 ಮನೆಗಳನ್ನು ಕಟ್ಟಲಾಗಿತ್ತು. ಇವುಗಳನ್ನ ಸಂತ್ರಸ್ತರಿಗೆ ವಿತರಣೆ ಮಾಡಲಾಗಿದೆ. ಈ ಮನೆಗಳಲ್ಲಿ ಸಂತ್ರಸ್ತರು ಕಳೆದ 4 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಆದರೆ ಇನ್ಫೋಸಿಸ್ ಕಟ್ಟಿಸಿದಂತಹ ಮನೆಗಳನ್ನ ಜಿಲ್ಲಾಡಳಿತ ಇನ್ನೂ ಹಸ್ತಾಂತರ ಮಾಡಿಕೊಳ್ಳದೆ ಮೌನ ವಹಿಸಿದೆ. ಇವಾಗ ನಮ್ಮ ತಂದೆ ಕೂಡ ಎಕ್ಸ್ಪೈರ್ ಆದ್ರು. ನೆಕ್ಸ್ಟ್ ನಾವು ಇಲ್ಲಿ ಬರ್ಬೇಕಂದ್ರೆ ನಾವು 2018ರಿಂದ 4 ವರ್ಷನೂ ಅರ್ಜಿ ಕೊಡ್ತಾನೆ ಇರ್ತೀನಿ. ಅವಾಗ 4-5 DC ಚೇಂಜ್ ಆಯ್ತಿದ್ದಾರೆ, ಬರೀ ಸೈನ್ ಹಾಕಿ ಕೊಡ್ತಾರೆ. ಅದು ಫುಲ್ ಅಪ್ಲಿಕೇಶನ್ ಅರ್ಜಿ ಹಾಕಿರೋದು ಮತ್ತೆ ಕೌನ್ಸಿಲರ್ ಎಲ್ಲ ಬಂದು ನೋಡ್ತಾ ಇದಾರೆ. ಇದುವರೆಗೂ ಯಾವ್ದು ನಮಗೆ ಮನೆ ಸಿಕ್ಕಿಲ್ಲ. ಮನೆ ಜಂಬೂಲಿ ತುಂಬಾ ಖಾಲಿದ್ರು ಕೂಡ ಯಾರಿಗೆಲ್ಲ ಮನೆ ಸಿಕ್ಕಿದೆ, ಇಲ್ಲಿ 2 ಮನೆಯವರಿಗೂ ಮನೆ ಸಿಕ್ಕಿದೆ, ಬಟ್ ನಮಗಿನ್ನು ಮನೆ ಸಿಕ್ಕಿಲ್ಲ. ನೋಡಿ, ಇದೇ ಮಂಗಳೂರು ರಸ್ತೆಯಲ್ಲಿ ಇಲ್ಲಿಂದ 2 ಕಿಲೋಮೀಟರ್ ನಡಿಬೇಕು. ಇಲ್ಲಿ ತುಂಬಾ ಬರೆ ಬೆಟ್ಟ ಗುಡ್ಡಗಳೆಲ್ಲ ಇದೆ.
ಈ ವರ್ಷ ಮಳೆ ಬಂದ್ರೆ ನಾವು ಇರಕ್ಕೆ ಆಗೋದಿಲ್ಲ ಇಲ್ಲಿ. ಇಲ್ಲದೆ ಮನೆ ಸಿಕ್ಕಿಲ್ಲ ಕೂಡ ನಾವು ಇಲ್ಲೇ ವಾಸ ಇರ್ತೀವಿ. ನಾವು, ನಮ್ಮ ಅಮ್ಮ, ನನ್ನ ಸಣ್ಣ ಮಗು, ನನ್ನ ಹೆಂಡತಿ ಕೂಡ ಇಲ್ಲೇ ವಾಸ ಇರ್ತೀವಿ. ಮನೆ ಸಿಗದ ಸಂತ್ರಸ್ತರು ರಾಜ್ಯ ಸರ್ಕಾರಕ್ಕೆ ಹಿಡಿಚಾಪವನ್ನ ಹಾಕ್ತಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ವಲಸಿಗರಿಗೆ ಮನೆ ಹಾಕುವ ಬದಲು ಇಲ್ಲಿಯೇ ಹುಟ್ಟಿ ಬೆಳೆದವರಿಗೆ ಮನೆ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.